ಹೈಕಮಾಂಡ್ ತೀರ್ಮಾನಿಸಿದ್ರೆ ನಾನೇ 5 ವರ್ಷ ಸಿಎಂ ಆಗಿರ್ತೀನಿ. ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಹಗ್ಗ ಜಗ್ಗಾಟದ ನಡುವೆ ಈ ಹೇಳಿಕೆ ಈಗ ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಸಿಎಂ ರೇಸ್ನಲ್ಲಿ ಹಲವರ ಪೈಪೋಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿ ಇರುವವರನ್ನ ತಪ್ಪಿಸೋದಕ್ಕಾಗಲ್ಲ, ಸ್ಪರ್ಧೆಯಲ್ಲಿ ಇರಬೇಡಿ ಅಂತ ಹೇಳೋದಕ್ಕೂ ಆಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಕೇಳೋದು ಅವರ ಹಕ್ಕು, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಕೇಳುವ ಹಕ್ಕು ಎಲ್ರಿಗೂ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಅಂತೇಳಿ ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಈಗ ಕೆಲವರು ಪ್ರಬಲ ಆಕಾಂಕ್ಷಿಗಳಿದ್ದಾರೆ, ಸಿಎಂ ಆಗ್ಲೇಬೇಕು ಅಂತ ರೇಸ್ನಲ್ಲಿದ್ದಾರೆ. 2.5 ವರ್ಷ ಆದ ನಂತರ ಸಿಎಂ ಬದಲಾವಣೆ ಆಗಬಹುದಾ ಅಂತ ಕೂಡ ಚಿತ್ತವನ್ನ ಇಟ್ಟು ಕಾಯ್ತಾ ಇದ್ದಾರೆ. ಅಂತವರ ಕನಸಿಗೆ ಇದು ತಣ್ಣೀರೆರ್ಚಿದಂತಾಗಿದೆ. ಸಿಎಂ ಸಿದ್ದರಾಮಯ್ಯನವರೇ ಈ ರೀತಿಯಾಗಿ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಅಂತ ಹೇಳಿರುವಂತ ಹೇಳಿಕೆ. ಈಗಾಗಲೇ ಹೈಕಮಾಂಡ್ ಕೂಡ ಹೇಳಿದೆ, ಸಿಎಂ ಬದಲಾವಣೆ ಬಗ್ಗೆ, ಪವರ್ ಶೇರಿಂಗ್ ಬಗ್ಗೆ ಯಾರು ಹೇಳಿಕೆ ಕೊಡೋದಕ್ಕೆ ಹೋಗಬೇಡಿ. ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ ಅಂತ. ಅದ್ರ ಮಧ್ಯದಲ್ಲೂ ಕೂಡ ಸಿಎಂ ಹೇಳಿಕೆ ಅಚ್ಚರಿ ಉಂಟು ಮಾಡಿದೆ. ನೀವು ಕೇಳ್ತಾ ಇರ್ತೀರಲ್ಲ ಹಿಂಗೆ ಸರ್, ರಾಜಣ್ಣ ಅವರು ಅದಕ್ಕೆ ಪದೇ ಬರ್ತದೆ, ನೀವು ಕೇಳೋದು ಅದಕ್ಕೋಸ್ಕರ ಪದೇ ಬರ್ತದೆ. ರಾಜ್ಯಕ್ಕೆ ಅಂತ ಇದೆ ಗೊತ್ತಿಲ್ಲ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್, ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನೀವು ಕೇಳ್ತಾ ಇರ್ತೀರಲ್ಲ ಹಿಂಗೆ ಸರ್, ರಾಜಣ್ಣ ಅವರು ಅದಕ್ಕೆ ಪದೇ ಬರ್ತದೆ, ನೀವು ಕೇಳೋದು ಅದಕ್ಕೋಸ್ಕರ ಪದೇ ಬರ್ತದೆ. ರಾಜ್ಯಕ್ಕೆ ಅಂತ ಇದೆ ಗೊತ್ತಿಲ್ಲ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್, ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನೀವು ಕೇಳ್ತಾ ಇರ್ತೀರಲ್ಲ ಹಿಂಗೆ ಸರ್, ರಾಜಣ್ಣ ಅವರು ಅದಕ್ಕೆ ಪದೇ ಬರ್ತದೆ, ನೀವು ಕೇಳೋದು ಅದಕ್ಕೋಸ್ಕರ ಪದೇ ಬರ್ತದೆ. ರಾಜ್ಯಕ್ಕೆ ಅಂತ ಇದೆ ಗೊತ್ತಿಲ್ಲ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್, ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಸ್ಪರ್ಧೆಯಲ್ಲಿ ಇರೋರಿಗೆ ನಾವು ತಪ್ಪಿಸಕ್ಕಾಗೋದಿಲ್ಲ, ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹಕ್ಕು ಅವ್ರದ್ದು. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ, ಅದು ಅವರ ಸ್ವಂತ ಅಭಿಪ್ರಾಯ. ಸರ್, ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ